ನಮಸ್ಕಾರ ಫ್ರೆಂಡ್ಸ್, ವಿ ಕೆ ಮೀಡಿಯಾ ಚಾನಲ್ಗೆ ಸ್ವಾಗತ. ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದ. ಆ ಹುಡುಗ ಒಂದಿನ ಒಂದು STD ಬೂತ್ಗೆ ಹೋಗಿ ಹಣ ಹಾಕಿ ಕಾಲ್ ಮಾಡ್ತಾನಂತೆ. ಅದು ಆ ಊರಿನ ಶ್ರೀಮಂತ ಮಹಿಳೆಯ ಮನೆಗೆ. ಆ ಶ್ರೀಮಂತ ಮಹಿಳೆ ಕಾಲ್ ರಿಸೀವ್ ಮಾಡಿ ಮಾತಾಡ್ತಾರಂತೆ. ಈ ಕಡೆಯಿಂದ ಹುಡುಗ ಕೇಳ್ತಾನೆ, ಮೇಡಮ್, ನಿಮ್ಮ ಗಾರ್ಡನ್ನಲ್ಲಿ ಹುಲ್ಲು ಕತ್ತರಿಸೋ ಕೆಲಸ ಇದೆಯಾ? ದಯವಿಟ್ಟು ನನಗೆ ಕೊಡಿ, ನಾನು ತುಂಬ ಚೆನ್ನಾಗಿ ಮಾಡ್ತೇನೆ ಅದನ್ನು ಅಂತ ಹೇಳ್ತಾನೆ. ಆದರೆ ಆ ಮಹಿಳೆ ಹೇಳ್ತಾರೆ, ಈಗ ಆಲ್ರೆಡಿ ಒಬ್ಬ ಹುಡುಗ ಕೆಲಸ ಮಾಡ್ತಿದ್ದಾನೆ, ನಿನ್ನ ಅವಶ್ಯಕತೆ ನಮಗಿಲ್ಲ, ಮತ್ತೆ ಬೇಕಾದರೆ ಹೇಳ್ತೇನೆ ಅಂತ ಕಾಲ್ ಕಟ್ ಮಾಡ್ತಾರೆ. ಆ ಹುಡುಗ ಮುಖದಲ್ಲಿ ಒಂದು ಸಣ್ಣ ನಗುವನ್ನು ಬೀರಿ ಮತ್ತೆ ವಾಪಸ್ ಬರ್ತಾನೆ. ಮಾರನೇ ದಿವಸ ಮತ್ತೆ ಹೋಗ್ತಾನೆ. ಆವಾಗ ಮತ್ತೆ ಆ ಮಹಿಳೆಗೆ ಹೇಳ್ತಾನೆ, ಮೇಡಮ್, ಈ ಸಲ ನಾನು ಆ ಹುಡುಗ ಮಾಡೋ ಕೆಲಸಕ್ಕಿಂತ ಅರ್ಧದಷ್ಟು ಕಡಿಮೆ ದುಡ್ಡಿನಲ್ಲಿ ನಿಮ್ಮ ಗಾರ್ಡನ್ನ ಸ್ವಚ್ಛಗೊಳಿಸ್ತೇನೆ, ಹಾಗೆ ಅದರ ಕಳೆಗಳನ್ನೆಲ್ಲ ತೆಗೆದು ಹಾಕ್ತೇನೆ, ಮತ್ತು ಸಂಡೇ ದಿನ ನಿಮಗೆ ಯಾವುದೇ ಕಿರಿಕಿರಿ ಇಲ್ಲದಂತೆ ನಾನು ನೋಡ್ಕೊಳ್ತೇನೆ. ಅತಿ ಕಡಿಮೆ ದುಡ್ಡಿನಲ್ಲಿ ನಾನು ಈ ಕೆಲಸನ ಮಾಡ್ತೇನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಆ ಮಹಿಳೆ ಹೇಳ್ತಾಳೆ, ನೋಡಪ್ಪ, ನಮ್ಮ ಹತ್ರ ಈಗ ಆಲ್ರೆಡಿ ಕೆಲಸ ಮಾಡ್ತಿರೋ ಹುಡುಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ನಿನ್ನ ಅವಶ್ಯಕತೆ ಇಲ್ಲ. ಅವನಿಗೆ ದುಡ್ಡು ಎಷ್ಟೇ ಪೇ ಮಾಡಿದ್ರೂ ಕೂಡ ವರ್ತ್ ಅನ್ನುವಷ್ಟು ಕೆಲಸ ಅವನು ಮಾಡ್ತಾನೆ ಅಂತ ಹೇಳಿ ಆ ಮಹಿಳೆ ಕಾಲ್ನ ಕಟ್ ಮಾಡ್ತಾಳೆ. ಈಗ ಹುಡುಗ ಸಂತೋಷದಿಂದ ಸಂತೃಪ್ತಿಯಿಂದ ಲ್ಯಾಂಡ್ ಫೋನ್ ಇಟ್ಟು ಹೊರಡ್ತಾನೆ. ಅಲ್ಲೇ STD ಬೂತ್ ಪಕ್ಕದಲ್ಲಿದ್ದ ಒಬ್ಬ ಅಂಗಡಿಯವ ಆ ಹುಡುಗನ ಕರೀತಾನೆ. ಹುಡುಗ, 2 ದಿನದಿಂದ ನೀನು ಮಾತಾಡ್ತಿರೋದನ್ನ ನಾನು ಕೇಳಿದ್ದೇನೆ, ನನಗೆ ತುಂಬ ಖುಷಿ ಆಯಿತು, ನಾನು ನಿನಗೆ ಕೆಲಸ ಕೊಡ್ತೇನೆ, ಪರವಾಗಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಹುಡುಗ, ಇಲ್ಲ ಸರ್, ನಾನೀಗ ಆಲ್ರೆಡಿ ಒಂದು ಮನೆಯಲ್ಲಿ ಕೆಲಸ ಮಾಡ್ತಿದ್ದೇನೆ, ನನಗೆ ಕೆಲಸದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆಗ ಅಂಗಡಿಯವನಿಗೆ ಆಶ್ಚರ್ಯ ಆಗತ್ತೆ. ಕೇಳ್ತಾನೆ ವಾಪಸ್ಸು, ಹಾಗಾದರೆ ಆ ಕಾಲಲ್ಲಿ ಒಂದು ಮಹಿಳೆ ಜೊತೆ ಮಾತಾಡ್ತಿದ್ದೆ, ಯಾಕೆ ಸುಮ್ಮನೆ ಕಾಲಲ್ಲಿ ಮಾತಾಡ್ತಿದ್ದೆ ಅಂತ ಕೇಳ್ತಾನೆ. ಆವಾಗ ಆ ಹುಡುಗ ಎಕ್ಸ್ಪ್ಲೇನ್ ಮಾಡ್ತಾನೆ, ಸರ್, ಆ ಮೇಡಮ್ ಮನೆಯಲ್ಲೇ ನಾನು ಕೆಲಸ ಮಾಡೋದು, ನಾನು ಮಾಡ್ತಿರೋ ಕೆಲಸ ಅವ್ರಿಗೆ ಹಿಡಿಸ್ತಾ ಇದೆಯೋ ಅಥವಾ ನಾನು ಸರಿಯಾಗಿ ಕೆಲಸ ಮಾಡ್ತಿದ್ದೀನೋ ಇಲ್ವೋ ಅಂತ ನಾನು ನನ್ನನ್ನು ಪರೀಕ್ಷಿಸ್ಕೊಳ್ಬೇಕಿತ್ತು, ಅದಕ್ಕೋಸ್ಕರ ನಾನು ಮಾಡಿದೆ. ಈಗ ನಂಗೆ ಖುಷಿ ಆಯಿತು, ನಾನು ಮಾಡ್ತಿರೋ ಕೆಲಸ ಅವ್ರಿಗೆ ಇಷ್ಟ ಆಗ್ತಿದೆ ಅಂತ ಅರ್ಥ ಆಯಿತು, ಇದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ನಾನು ಕಾಲ್ ಮಾಡಿ ಕೇಳಿದೆ ಅಂತ ಹೇಳ್ತಾನೆ. ಈಗ ಅಂಗಡಿಯವನಿಗೆ ಆಶ್ಚರ್ಯ ಅನಿಸತ್ತೆ, ಮತ್ತು ಆ ಹುಡುಗನ ಮೇಲೆ ಹೆಮ್ಮೆ ಅನಿಸತ್ತೆ. ಇವನು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡೋದಷ್ಟೇ ಅಲ್ಲದೆ ಅದು ಸರಿಯಾಗಿದೆಯಾ ಅಂತ ಚೆಕ್ ಕೂಡ ಮಾಡ್ತಾನೆ ಅಂತ ಖುಷಿ ಆಗುತ್ತೆ. ಈ ಥಿಯರಿನ ನಾವು ಎಲ್ಲರೂ ನಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಳ್ಬೋದು. ನಾವೇನೋ ಒಂದು ಕೆಲಸನ ಮಾಡ್ತೇವೆ, ಆದರೆ ಆ ಕೆಲಸ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಸ್ತುತ ಜಗತ್ತಿಗೆ ಸರಿಯಾಗಿ ರೂಪುಗೊಳ್ತಾ ಇದೆಯಾ, ಅದರಿಂದ ನಮಗೆ ಕೆಲಸ ಕೊಟ್ಟವರಿಗೆ ಸರಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆಯಾ ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗಿನ ಮಾರ್ಕೆಟ್ನಲ್ಲಿ ನಾವು ತುಂಬ ಜಾಬ್ ಲೇ ಆಫ್ಗಳನ್ನ ನೋಡ್ತಾ ಇದ್ದೀವಿ. ಯಾವುದೇ ಟೈಮಲ್ಲೂ ಕೂಡ ಯಾರು ಕೂಡ ಜಾಬ್ ಕಳ್ಕೊಳ್ಬೋದು. ತುಂಬ ಅನಿಶ್ಚಿತತೆಯಿಂದ ಕೂಡಿದ ಜಗತ್ತಿನಲ್ಲಿ ನಾವು ಬಾಳ್ತಾ ಇದ್ದೇವೆ. ಸೊ ನೀವು ಕೂಡ ನಿಮ್ಮ ಕೆಲಸನ ಟೆಸ್ಟ್ ಮಾಡ್ತಾ ಇರಿ. ನಿಮ್ಮ ಬಾಸ್ಗೆ ನಿಮ್ಮ ಕೆಲಸ ಹಿಡಿಸ್ತಾ ಇದೆಯಾ, ವರ್ತಿರೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನು ನೀವು ಪರೀಕ್ಷಿಸ್ಕೊಳ್ಳಿ. ಅಕಸ್ಮಾತ್ ಅದರಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಪಾಯಿಂಟ್ ಬಂದರೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ತಯಾರಿ ಈಗಿಂದಲೇ ಸ್ಟಾರ್ಟ್ ಮಾಡಿ. ಸೊ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳೋದ್ರ ಪ್ರಾಮುಖ್ಯತೆ ಏನು, ಹೇಗೆ ಮಾಡ್ಬೋದು ಅನ್ನೋದನ್ನು ನೀವು ಈ ಕಥೆಯ ಮೂಲಕ ತಿಳ್ಕೊಂಡ್ರಿ. ಎಷ್ಟೇ ಅನುಭವ ಇದ್ರೂ ಕೂಡ ಆಗಾಗ ನಮ್ಮ ಕೆಲಸವನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ತಾ ಇರಬೇಕು. ಇದಿಷ್ಟು ಈ ಹೊತ್ತಿನ ವಿಶೇಷ. ಇಂತಹ ಮಾರಲ್ ಮತ್ತು ಮ್ಯಾನೇಜ್ಮೆಂಟ್ ಸ್ಟೋರಿಗೋಸ್ಕರ ನಮ್ಮ ವಿ ಕೆ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.